ಹೇಳ್ತಾರೆ 1 ರೂಪಾಯಿ ಕೊಟ್ಟು ಗಾಡಿ ತೊಗೊಂಡೋಗಿ ಅದು ತೊಗೊಂಡೋಗಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಟ್ ನಾವು 0 ಡೌನ್ ಪೇಮೆಂಟಲ್ಲಿ ಗಾಡಿ ಕೊಡ್ತೀವಿ ಸರ್. ನಿಮ್ಮ ಸಿವಿಲ್ ಚೆನ್ನಾಗಿದೆಯಾ, ಬಂದು ಗಾಡಿ ಬುಕ್ ಮಾಡಿ ತಗೊಂಡು ಹೋಗ್ತಾ ಇರಿ. ನಿಮ್ಮ ಮನೆ 2nd ಫ್ಲೋರಲ್ಲಿ ಐತೆ ಅಂದರೆ ನೀವು ಬ್ಯಾಟ್ರಿ ತೆಗ್ದು ಸ್ವಲ್ಪ ಕಷ್ಟಪಟ್ಟು ತೆಗ್ದು ಎತ್ತಾಕೊಂಡು ಹೋಗಿ ಚಾರ್ಜಿಂಗ್ ಆಗಿಬಿಟ್ಟು ಮತ್ತೆ ಬಂದು ಫಿಕ್ಸ್ ಮಾಡ್ಕೊಬೋದು. ನನ್ನ ಹೆಸರು ಶೀಮಾ ಕೌಸರ್ ಅಂತ ಹೇಳ್ಬಿಟ್ಟು ಆಂಪಿಯರ್ ಶೋರೂಮಿಂದ ಮಾತಾಡ್ತಿರೋದು. ಮ್ಯಾಗ್ನಸ್ ಗಾಡಿ ಅಂತ ಎಷ್ಟೊಂದು ಕೇಳಿರ್ತೀರಾ, ಇದು ಬಂದುಬಿಟ್ಟು ಮ್ಯಾಗ್ನಸ್ ನಿಯೋ ಅಂತ. ನಿಮಗೆ ಇದು ಬಂದ್ಬಿಟ್ಟು ಹೊಸ ಮಾಡೆಲ್ ಸ್ಟಾರ್ಟ್ ಆಗೈತೆ. ಇದ್ರದ್ದು ಫ್ಯೂಚರ್ ಬಗ್ಗೆ ಹೇಳೋದ ಬನ್ನಿ ನಿಮಗೆ. ಡಿಸ್ಪ್ಲೇ ಏನೆಲ್ಲ ಹೇಳಿ ಮೇಡಮ್ ಫಸ್ಟು. ಡಿಸ್ಪ್ಲೇಯಲ್ಲಿ ಬಂದುಬಿಟ್ಟು ನಿಮಗೆ ಬ್ಯಾಟ್ರಿ ತೋರಿಸುತ್ತೆ. ಬ್ಯಾಟ್ರಿಯಲ್ಲಿ ಫುಲ್ ಬ್ಯಾಟ್ರಿ ಇದ್ದಾಗ ನೀವು ಚಾರ್ಜಿಂಗ್ ಮಾಡ್ತಾ ಇದ್ದರೆ ಮೈಲೇಜ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ರೆಡ್ ಹತ್ರ ಬಂದುಬಿಟ್ಟು ಮತ್ತೆ ಚಾರ್ಜಿಂಗ್ ಆಗ್ತಿದ್ದೀರ ಅಂದರೆ ನಿಮಗೆ ಮೈಲೇಜಲ್ಲಿ ಕಮ್ಮಿ ಬರುತ್ತೆ. ಇದು ಎಕೋ ಫ್ರೆಂಡ್ಲಿ ಆಗಿ ಅಂತ ಇಲ್ಲೇ ಬಂದಿರುತ್ತೆ. ನೀವು ಒಂದು ಸತಿ ಗಾಡಿ ಆಫ್ ಮೇಲೆ ಆನ್ ಆದಮೇಲೆ ನಿಮಗೆ ಈ ಥರ ಫುಲ್ ಡಿಸ್ಪ್ಲೇ ಬರುತ್ತೆ. ಯಾವಾಗ ಗಾಡಿ ಆನ್ ಆಗುತ್ತೋ ಆವಾಗ ಇದೇ ತೋರಿಸುತ್ತೆ, ರೆಡಿ ಆಗೋಂಥ ರೆಡಿ ತೋರಿಸುತ್ತೆ. ಇಲ್ಲಿ ಹೆಂಗೆ ಹೋಗುತ್ತೆ ಅಂತಲೂ ತೋರಿಸುತ್ತೆ ನೋಡಿ. ನೋಡಿ ಇಲ್ಲಿ ಓಕೆ ಮ್ಯಾಮ್. ಎಷ್ಟು ಟಾಪ್ ಸ್ಪೀಡ್ ಹೋಗುತ್ತೆ? ಟಾಪ್ ಸ್ಪೀಡ್ ಬಂದುಬಿಟ್ಟು ನಿಮಗೆ 65 ಬರುತ್ತೆ. ಲೋ ಮೋಡಲ್ಲಿ 65 to 45 ಬರುತ್ತೆ ನಿಮಗೆ. ಎರಡೇ ಮೋಡ್ ಇರುತ್ತೆ, ಒಂದು ಲೋ ಒಂದು ಹೈ ಬರುತ್ತೆ ನಿಮಗೆ. ಹೈ ಮೋಡಲ್ಲಿ ಎಷ್ಟು ಬರುತ್ತೆ? ಪವರ್ ಮೋಡಲ್ಲಿ ಬಂದುಬಿಟ್ಟು ನಿಮಗೆ ಫುಲ್ ಜಾಸ್ತಿ ಬರುತ್ತೆ, 65 ಬರುತ್ತೆ ನಿಮಗೆ. 65 to 70 ಕೊಡಿ ಅಪ್ರಾಕ್ಸಿಮೇಟ್. ಓಕೆ ಮೇಡಮ್. ಇನ್ನು ರಿವರ್ಸ್ ಮೋಡ್ ಇದೆ ಮೇಡಮ್ ಇದಕ್ಕೆ? ಹೌದು ಸರ್, ರಿವರ್ಸ್ ಮೋಡ್. ಇಲ್ಲಿ ಪ್ರೆಸ್ ಮಾಡಿದ್ರೆ ರಿವರ್ಸ್ ಅಂತ ನೀವು ಓಕೆ ಇಲ್ಲಿ ರಿವರ್ಸ್ ಅಂತ ಇಲ್ಲೇ ತೋರಿಸುತ್ತೆ ನಿಮಗೆ. ಆರ್ ಅಂತ ಬರುತ್ತೆ. ಅವಾಗ ಸೇಮ್ ಎಕ್ಸ್ಲೇಟರ್ ಹೆಂಗೆ ಕೊಡ್ತೀರೋ ಹಂಗೆ ಮಾಡಿದ್ರೆ ಹಿಂದೆಗಡೆ ಬೈಕ್ ಹೋಗಿ ಸ್ಟಾರ್ಟ್ ಮಾಡುತ್ತೆ. ಓಕೆ, ರಿವರ್ಸ್ ಹತ್ರ ಹೋಗ್ತಾ ಇರುತ್ತೆ. ಹೌದು. ಓಕೆ ಮೇಡಮ್. ಇನ್ನು ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಪೋರ್ಟ್ ಏನಾರು ಇದೆಯಾ ಮೇಡಮ್ ಇದಕ್ಕೆ? ಹೌದು ಸರ್, ಇಲ್ಲಿರುತ್ತೆ ಸರ್. ಇದಕ್ಕೆ ಪೋರ್ಟ್ ಇಲ್ಲಿ ಬರುತ್ತೆ ನಿಮಗೆ. ನೋಡಿ ಇಲ್ಲಿ ಲೈಟಿಂಗ್ ಬರುತ್ತೆ ನಿಮಗೆ. ಓಕೆನಾ. ಇನ್ನೊಂದು ನಮ್ಮ ಬ್ಯಾಟ್ರಿ ಚಾರ್ಜರ್ದು ಬಂದ್ಬಿಟ್ಟು ಇಲ್ಲಿ ಬರುತ್ತೆ ನಿಮಗೆ. ಗಾಡಿ ಚಾರ್ಜಿಂಗ್ದು ಇಲ್ಲಿ ಬರುತ್ತೆ. ಗಾಡಿ ಚಾರ್ಜಿಂಗ್ ಪೋರ್ಟ್ ಇಲ್ಲಿ ಬರುತ್ತೆ ನಿಮಗೆ. ಓಕೆ ಮೇಡಮ್. ಇನ್ನೊಂದು ವಿಶೇಷ ಏನಂದರೆ ಗಾಡಿದು ಡಿಕ್ಕಿಯಲ್ಲೂ ನೀವು ಗಾಡಿ ಆನ್ ಆದಮೇಲೆ ಇಲ್ಲಿ ಲೈಟಿಂಗ್ ಬರುತ್ತೆ ನಿಮಗೆ. ಓಕೆ, ಹೊಸ ಇದು ಕತ್ತಲೆಯಲ್ಲಿ ಎಲ್ಲ ಯೂಸ್ ಮಾಡೋದು ತುಂಬ ಈಸಿ ಆಗುತ್ತೆ. ಹೌದು. ಓಕೆ ಮೇಡಮ್. ಇನ್ನು ಡಿಕ್ಕಿ ಸ್ಪೇಸ್ ಎಷ್ಟಿದೆ ಮೇಡಮ್ ಇದು? ಡಿಕ್ಕಿ ಸ್ಪೇಸ್ ನಿಮ್ಗೆ ಬಂದುಬಿಟ್ಟು ಸ್ಮಾಲ್ ಹೆಲ್ಮೆಟ್ ಇಟ್ಕೊಳೋಷ್ಟು ಪ್ಲೇಸ್ ಬರುತ್ತೆ ನಿಮಗೆ. ಯಾಕಂದರೆ ಇದು ಲೈಕ್ ಫ್ಯಾಮಿಲಿ ಟೈಪ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಇದಕ್ಕೆ ನಿಮಗೆ. ಓಕೆ, ಸ್ಮಾಲ್ ಹೆಲ್ಮೆಟು ಒಂದು ಚಾರ್ಜರು ಕ್ಯಾರಿ ಮಾಡ್ಬೋದು. ಹೌದು. ಓಕೆ, ಕ್ಲೋಸ್ ಮಾಡಿ ಮೇಡಮ್. ಇನ್ನು ಇದಕ್ಕೆಲ್ಲ ವೀಲ್ ಸೈಜ್ ಮೇಡಮ್? ವೀಲ್ ಸೈಜ್ ಮುಂದೆ ಬಂದುಬಿಟ್ಟು ನಿಮಗೆ 12 ಇಂಚಸ್ ಬರುತ್ತೆ, ಹಿಂದೆ ಬಂದುಬಿಟ್ಟು 10 ಇಂಚಸ್ ಬರುತ್ತೆ. ಫ್ರಂಟಿಂದ ನೋಡಬೇಕಂದ್ರೆ ನಿಮಗೆ ಸೇಮ್ ಹೊಸ ಮಾಡಲ್ಸ್ ಇವಾಗ ಹೆಂಗೆ ಇಳ್ದಿದೆಯೋ ಹಂಗೆ ಬಂದೈತೆ ನಿಮಗೆ. ಹೆಡ್ಲೈಟಲ್ಲಿ ಲೈಟಿಂಗ್ ತುಂಬ ಚೆನ್ನಾಗಿರುತ್ತೆ. ನೀವು ಲೋ ಮೀಟ್ ಅದು ಯೂಸ್ ಮಾಡ್ಕೊಬೋದು. ಮತ್ತು ಗಾಡಿ ಇಲ್ಲಿ ನೋಡಿ, ಇಲ್ಲಿ ನಿಲ್ಲಿಸಿದ್ರೆ ಹೆಂಗೆ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಸರ್. ಎಷ್ಟು ಕಂಫರ್ಟಬಲ್ ಆಗೈತೆ. ಈ ಡಿಸೈನ್ ನೋಡೋಕ್ಕೆ ತುಂಬ ಹೈಟಾಗಿ ಲೇಡೀಸ್ ಯೂಸ್ ಮಾಡಲ್ಲ ಅಂದ್ಕೊಬೋದು. ಬಟ್ ನಾನು ಕುತ್ಕೊಂಡು ತೋರಿಸ್ತೀನಿ ನೋಡಿ, ನಿಮ್ಗೆ ಆರಾಮಾಗಿ ಕಂಫರ್ಟ್ ಇರುತ್ತೆ. ಮತ್ತು ನಿಮಗೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗೈತೆ. ನೋಡೋಕ್ಕೆ ದೊಡ್ಡದಾಗಿದ್ರು ಕೂಡ ಲೇಡೀಸ್ಗೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ನೆಕ್ಸ್ಟ್ ಥಿಂಗ್ ಇಲ್ಲಿ ನೋಡಿ, ಇಲ್ಲಿ ಮಕ್ಕಳು ಏನು ಮಾಡ್ತಾರೆ, ಗಾಡಿ ಆನ್ ಆಗ್ತೈತೆ ಅಂತ ಹೇಳ್ಬಿಟ್ಟು ಕುತ್ಕೊಂಡು ಡ್ರೈವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವೇನಾರ ಸೈಡ್ ಸ್ಟ್ಯಾಂಡ್ ಆಗಿಬಿಟ್ಟು ಈ ಥರ ನೀವು ಗಾಡಿ ಆನ್ ಮಾಡೋಕ್ಕೆ ಹೋಗಿದ್ರೆ ಇಲ್ಲಿ ಸಿಂಬಲ್ ತೋರಿಸುತ್ತೆ. ಗಾಡಿ ಆನೇ ಆಗೋಲ್ಲ ಇಲ್ಲಿ. ನಾನು ಒಂದು ಸತಿ ಇದು ಎತ್ಬಿಟ್ಟು ಮತ್ತು ಆನ್ ಮಾಡಿದ್ರೆ ನೋಡಿ ಆಟೋಮೆಟಿಕಾಗಿ ರೆಡಿ ಆಗುತ್ತೆ. ಅದೇ ನೋಡಿ ಗಾಡಿ ಆನ್ ಆಗುತ್ತೆ. ಇದಕ್ಕೆ ಸೈಡ್ ಸೆನ್ಸರ್ ಇರುತ್ತೆ ನಿಮಗೆ. ಇದರಲ್ಲಿ ಬಂದುಬಿಟ್ಟು ನಿಮಗೆ ಹಬ್ ಮೋಟರ್ ಕೊಟ್ಟಿರ್ತಾರೆ. ಬ್ಯಾಟ್ರಿ ಬಗ್ಗೆ ಮಾತಾಡೋಕ್ಕಂತ ಬಂದರೆ ಅಲ್ಲ, ಮೋಟ್ರ್ ಎಲ್ಲ ಮೌಂಟ್ ಆಗಿರುತ್ತೆ ಮೇಡಮ್. ಇದು ಇಲ್ಲಿ ಇದೆ ನೋಡಿ, ಇದ್ರ ಜೊತೆ ಕನೆಕ್ಟೆಡ್ ಆಗಿರುತ್ತೆ. ಅದ್ರ ಜೊತೆ ಕನೆಕ್ಟ್ ಆಗಿರುತ್ತೆ. ಓಕೆ. ಇನ್ನು ಬ್ಯಾಟ್ರಿ ಇಲ್ಲಿ ಮೌಂಟ್ ಆಗಿರುತ್ತೆ. ಮತ್ತು ನೆಕ್ಸ್ಟ್ ಬ್ಯಾಟ್ರಿ ಬಗ್ಗೆ ನಿಮ್ಗೆ ಮಾತಾಡಬೇಕು ಅಂದರೆ ಬ್ಯಾಟ್ರಿ ಒಳಗಿರುತ್ತೆ ನಿಮಗೆ. ಓ, ಇದರಲ್ಲಿ ಇರುತ್ತಾ? ಹೌದು, ನೀವು ನೋಡ್ಬೋದು. ಇದು ಬಂದುಬಿಟ್ಟು ನಿಮಗೆ ಚಾರ್ಜಿಂಗ್ ಬರುತ್ತೆ ನಿಮಗೆ. ಓಕೆ. ನೆಕ್ಸ್ಟ್ ಥಿಂಗ್ ಬಂದುಬಿಟ್ಟು ನಿಮಗೆ ಮೋಟರ್ ಬರುತ್ತೆ. ಓ, ಬ್ಯಾಟ್ರಿ ಇಲ್ಲಿ ಮೌಂಟ್ ಆಗಿರುತ್ತೆ. ಓ ಹೌದು ನೋಡಿ, ಲೈಕ್ ಏನಾರ ಯೂಸಸ್ ಆಗಲಿ ಅದಕ್ಕಾಗಲಿ ಹ್ಯಾಂಡ್ ಸ್ಕ್ರೂ ಕೊಟ್ಟಿರ್ತೀವಿ ನಿಮ್ಗೆ ಇಲ್ಲಿ. ಓಕೆ. ನೀವು ರಿಮೂವಬಲ್ ನಮ್ಮ ಮನೆ ಮೇಲೆ ಐತೆ, ನಾವು ಎತ್ತಾಕೊಂಡು ಹೋಗ್ಬಿಟ್ಟು ಚಾರ್ಜಿಂಗ್ ಆಗಬೇಕು, ಅದು ಆಪ್ಷನ್ ಐತೆ. ಇದು ರಿಮೂವಬಲ್ ಬ್ಯಾಟ್ರಿ. ಇದು ಬಂದ್ಬಿಟ್ಟು ನಿಮಗೆ ರಿಮೂವಲ್ ಬ್ಯಾಟ್ರಿ ಆಪ್ಷನ್ ಇದೆ ಇರಲಿ. ಹೌದು. ಎಲ್ಲಿ ಬೇಕಾದ್ರೆ ತಗೊಂಡು ಆರಾಮಾಗಿ ಚಾರ್ಜ್ ಮಾಡ್ಕೋಬಹುದು. ನಿಮ್ಮ ಮನೆ 2nd ಫ್ಲೋರಲ್ಲಿ ಐತೆ ಅಂದರೆ ನೀವು ಬ್ಯಾಟ್ರಿ ತೆಗ್ದು ಸ್ವಲ್ಪ ಕಷ್ಟಪಟ್ಟು ತೆಗ್ದು ಎತ್ತಾಕೊಂಡು ಹೋಗಿ ಚಾರ್ಜಿಂಗ್ ಆಗಿಬಿಟ್ಟು ಮತ್ತೆ ಬಂದು ಫಿಕ್ಸ್ ಮಾಡ್ಕೊಬೋದು. ಸೂಪರ್ ಆಗಿದೆ ಮೇಡಮ್. ಓಕೆ ಮೇಡಮ್. ಇದೊಂದು ಈ ಗಾಡಿಗೆ ಮೇನ್ ಅಡ್ವಾಂಟೇಜೇ ಅದೇ ಇದರಲ್ಲಿ.
ಓಕೆ ಮೇಡಮ್ ಬ್ಯಾಟ್ರಿಗೆ ಎಷ್ಟು ವರ್ಷ ವಾರಂಟಿ ಮೇಡಮ್ ಇದಕ್ಕೆ ಬ್ಯಾಟ್ರಿ ಬ್ಯಾಟ್ರಿಗೆ 5 ಇಯರ್ಸ್ ವಾರಂಟಿ ಬರುತ್ತೆ ನಿಮಗೆ. 75,000 ಕಿಲೋಮೀಟರ್ಸ್ ಒಳಗಿರಬೇಕು. ಮೋಟರ್ಗೆ, ಕಂಟ್ರೋಲರ್ಗೆ, ಬಾಕಿ ಯಾವುದೇ ಥಿಂಗ್ಸ್ ಆ ಪಾರ್ಟ್ಸ್ಗೆ ಆಗಿರಲಿ 3 ಇಯರ್ಸ್ ವಾರಂಟಿ ಇರುತ್ತೆ ನಿಮಗೆ. ನೀವು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ತೀರೋ ಅದ್ರ ಮೇಲೆ ಅಷ್ಟು ಚೆನ್ನಾಗಿ ಮೈಲೇಜ್ ಕೊಡುತ್ತೆ ಗಾಡಿ ನಿಮಗೆ. ಯಾವತ್ತೇ ಆಗಿರಲಿ ಬ್ಯಾಟ್ರಿ ಲೋ ಇದ್ದಾಗ ಚಾರ್ಜಿಂಗ್ ಹಾಕಕ್ಕೆ ಹೋಗಬಾರ್ದು. ಬ್ಯಾಟ್ರಿ ಲೈಕ್ 60% ಇದ್ದರೆ ಅವಾಗ ಬ್ಯಾಟ್ರಿ ನೀವು ಮತ್ತೆ ಚಾರ್ಜಿಂಗ್ ಹಾಕಿದ್ರೆ ನಿಮಗೆ ಬ್ಯಾಟ್ರಿ ಬಾಳಿಕೆನೂ ಚೆನ್ನಾಗಿ ಬರುತ್ತೆ. ಸರ್ವಿಸ್ಗೂ ಕೂಡ 3 ಮಂತ್ಸ್ಗೆ ಒಂದ್ಸರಿ ಸರ್ವಿಸು ಮಾಡಿಸ್ಕೊಬೋದು ನೀವು. ಯಾವುದೇ ಕಾರಣ ಪ್ರಾಬ್ಲಮ್ ಬರೋಲ್ಲ ಆವಾಗ ನಿಮಗೆ. ಏನಾರ ಯೂಸಸ್ ಮಾಡಬೇಕು, ನೀವು ಗಾಡಿಗೆ ಇನ್ನೂ ಚೆನ್ನಾಗಿ ರನ್ ಆಗಬೇಕು, ಇದು ಮಾಡಬೇಕು ಅಂತ ನಿಮಗೆ ಯೂಸಸ್ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ಮೈಲೇಜ್ ಕೊಡೋ ಟೈಮಲ್ಲಿ ನೀವು ಗಾಡಿ ಆನ್ ಮಾಡೋ ಟೈಮಲ್ಲಿ ಫುಲ್ ಸ್ಪೀಡಾಗಿ ಸ್ಟಾರ್ಟಿಂಗ್ ಎತ್ತುತ್ತಾನೆ ಹೋಗಬಾರ್ದು. 20-30 ಹಂಗೆ ಮಾಡ್ಕೊಂಡು ಹೋಗಿದ್ರೆ ಗಾಡಿ ಮೈಲೇಜ್ ತುಂಬ ಚೆನ್ನಾಗಿ ಕೊಡುತ್ತೆ ಇದು. ಮೇಡಮ್ ಸರ್ವಿಸ್ ಅಂದರೆ ಏನೆಲ್ಲ ಬರುತ್ತೆ ಮೇಡಮ್ ಇದಕ್ಕೆ ಗಾಡಿಗೆ? ಸರ್ವಿಸಸ್ ಅಂದರೆ ಬ್ಯಾಟ್ರಿ ಬರುತ್ತೆ ನಿಮಗೆ, ಮುಂದೆ ಕ್ಲಚ್ಚರ್ ಅದೆಲ್ಲ ಬರುತ್ತಲ್ವಾ, ಅದು ಬ್ರೇಕ್ ಪಾರ್ಟ್ಸು ಅಷ್ಟೇ ಬರೋದು ನಾರ್ಮಲ್ ಆಗಿ. ಸರ್ವಿಸ್ಗೆ ಅಂತ ಎಂಥದ್ದು ಜಾಸ್ತಿ ಬರಲ್ಲ ನಿಮಗೆ, ಯಾಕೆಂದರೆ ಇದು ಎಕೋ ಫ್ರೆಂಡ್ಲಿ ನಿಮಗೆ. ಓಕೆ. ಓನ್ಲಿ ಬ್ಯಾಟ್ರಿ ನೀವು ಹೆಂಗೆ ಬಾಳಿಕೆ ಮಾಡ್ತೀರೋ ಸರ್ವಿಸ್ ಕೂಡ ಅಷ್ಟು ಚೆನ್ನಾಗಿ ನಿಮ್ಗೆ ಬರುತ್ತೆ. ಓಕೆ ಮೇಡಮ್ ಪ್ರೈಸ್ ಎಷ್ಟಾಗುತ್ತೆ ಮೇಡಮ್ ಇದಕ್ಕೆ? ಇದು ಬಂದುಬಿಟ್ಟು ನಿಮಗೆ 1,08,000 ಆಗುತ್ತೆ ವಿತ್ ಇನ್ಶೂರೆನ್ಸ್, RTO, ಸರ್ವಿಸ್ ಕಾರ್ಡ್ಸ್ ಮತ್ತು ಇದ್ರ ಎಕ್ಸ್ಟ್ರಾ ಸೈಡ್ ಕಾರ್ಡ್ ಎಲ್ಲ ಸೇರಿಸಿ 1,08,000 ಆಗುತ್ತೆ. ಮೇಡಮ್ ಎಕ್ಸ್ಟ್ರಾ ಆಕ್ಸೆಸರೀಸ್ ಏನೋ ಬರುತ್ತಾ? ಆನ್ ರೋಡ್ ಪ್ರೈಸ್ ಬಂದುಬಿಟ್ಟು ನಿಮಗೆ 93,000 ಆಗುತ್ತೆ. ಇನ್ಶೂರೆನ್ಸ್, RTO ಮತ್ತು ಎಲ್ಲ ಸೇರಿ ನಿಮಗೆ 1,08,000 ನಮ್ಮ ಕಡೆಯಿಂದ ಬರುತ್ತೆ ನಿಮಗೆ. ಏನೆಲ್ಲ ಆಕ್ಸೆಸರಿ ಬರುತ್ತೆ ಮೇಡಮ್? ಆಕ್ಸೆಸರೀಸ್ ಬಂದ್ಬಿಟ್ಟು ಸೈಡ್ ಗಾರ್ಡ್ ಬರುತ್ತೆ ನಿಮಗೆ, ಮತ್ತು ಮ್ಯಾಟ್ ಬರುತ್ತೆ ಸರ್. ಅದ್ರ ಜೊತೆ 2 ಮಿರರ್ ಕೂಡ ಬರುತ್ತೆ ನಿಮಗೆ. ಹೆಲ್ಮೆಟ್ ಏನಾರು ಕೊಡ್ತೀರಾ ಫ್ರೀಯಾಗಿ? ಅದು ಆಫರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಮೇಡಮ್ ನಮ್ಮ ಚಾನಲ್ ಕಡೆಯಿಂದ ಬಂದರೆ ಏನು ಆಫರ್ ಕೊಡ್ತೀರಾ? ಡಿಸ್ಕೌಂಟ್ ಮಾಡಿಕೊಡೋದಾ ಸರ್? ಮುಂದೆ ಹೆಸರು ಹೇಳಿದರೆ ಡಿಸ್ಕೌಂಟ್ ಮಾಡ್ಕೊಡ್ತೀರಾ? ಡಿಸ್ಕೌಂಟ್ ಮಾಡಿ ಕೊಡೋದಾ? ಓಕೆ ಮೇಡಮ್. ಇನ್ನು ಲೋನ್ ಆಪ್ಷನ್ ಏನು ಇದೆಯಾ ಗಾಡಿಗೆ? ಹೌದು ಸರ್, EMI ಆಪ್ಷನ್ ಇರುತ್ತೆ. ಸರ್ ಎಲ್ಲರೂ ಹೇಳ್ತಾರೆ ₹1 ಕೊಟ್ಟು ಗಾಡಿ ತೊಗೊಂಡೋಗಿ ಅದು ತೊಗೊಂಡೋಗಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಟ್ ನಾವು 0 ಡೌನ್ ಪೇಮೆಂಟಲ್ಲಿ ಗಾಡಿ ಕೊಡ್ತೀವಿ ಸರ್. ನಿಮ್ಮ ಸಿವಿಲ್ ಚೆನ್ನಾಗಿದೆಯಾ, ಬಂದು ಗಾಡಿ ಬುಕ್ ಮಾಡಿ ತಗೊಂಡು ಹೋಗ್ತಾ ಇರಿ, ನಾವೇ ರೆಡಿ ಮಾಡಿಕೊಡ್ತೀವಿ ನಿಮಗೆ. ಓಕೆ ಮೇಡಮ್. ಸಿಬಿಲ್ ಚೆನ್ನಾಗಿಲ್ಲ ಅಂದರೆ ಎಷ್ಟು ಪೇ ಮಾಡಬೇಕು? ಸಿವಿಲ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರೆ ನಿಮಗೆ 10,000 to 15,000 ರೂಪೀಸ್ ಒಳಗೆ ಬಂದ್ಬಿಡುತ್ತೆ ನಿಮಗೆ. ಓಕೆ ಮೇಡಮ್. ಅಡ್ರೆಸ್ ಎಲ್ಲಿ ಬರುತ್ತೆ ಮೇಡಮ್? ಅಡ್ರೆಸ್ ಬಂದ್ಬಿಟ್ಟು ಕ್ಯಾರ್ಪುರಂ, ಅವಳಹಳ್ಳಿ, RTO ಪಕ್ಕದಲ್ಲೇ ನಮ್ಮ ಶೋರೂಮ್. RTO ಹತ್ರ ಇಳ್ದು ಪಕ್ಕದಲ್ಲಿ ನಡ್ಕೊಂಬಂದರೆ ನಮ್ಮ ಶೋರೂಮ್ ಸಿಕ್ಕುತ್ತೆ. ಇಲ್ಲಿ ಬಂದ್ಬಿಟ್ಟು ನೀವು ಜಸ್ಟ್ ನನ್ನ ಹೆಸರು ಹೇಳೋ ಕೂಡ ನಾವು ನಿಮಗೆ ಆಫರ್ಸ್ ಮಾಡಿಕೊಡ್ತೀವಿ. ಓಕೆ ಮೇಡಮ್. ಟೆಸ್ಟ್ ಡ್ರೈವ್ ಏನಾರು ಗಾಡಿಗೆ ಸಿಗುತ್ತಾ? ಹೌದು ಸರ್, ನಿಮ್ಮ ಪಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ ತೊಗೊಂಬನ್ನಿ, ಟೆಸ್ಟ್ ಡ್ರೈವ್ಗೆ ತೊಗೊಂಡೋಗಿ ಕಂಫರ್ಟ್ ನೋಡಿ ಆಮೇಲೆ ಬುಕ್ ಮಾಡ್ಕೊಳ್ಳಿ. ಟೈಮಿಂಗ್ಸ್ ಮೇಡಮ್ ಶಾಪ್ ಟೈಮಿಂಗ್ಸ್ ಬಂದುಬಿಟ್ಟು ನಿಮಗೆ ಮಾರ್ನಿಂಗ್ 10 o'clock to ಈವ್ನಿಂಗ್ 7:30ವರೆಗೂ ಅವೈಲಬಲ್ ಇರುತ್ತೆ. ಸಂಡೇ ಹಾಲಿಡೇ ಇರುತ್ತಾ? ಇಲ್ಲ ಸರ್, ಇವತ್ತು ಸಂಡೇಗಂತಾನೆ, ಇವತ್ತೆಲ್ಲ ಹಾಲಿಡೇ ಇರುತ್ತೆ. Okay. ಸಂಡೇನೇ ನಮ್ಮ ಮೇನ್ ಬಿಸ್ನೆಸ್ ಆಗಿರುತ್ತೆ. ಎಲ್ಲ ಕಸ್ಟಮರ್ಗೂ ನಾವು ವೆಲ್ಕಮ್ ಮಾಡ್ತಿದ್ದೀವಿ ನಮ್ಮ ಕಡೆಯಿಂದ, ಆಂಪಿಯರ್ ಶೋರೂಮ್ ಕಡೆಯಿಂದನೂ. ಬಂದು ವಿಸಿಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ನಿಮ್ಮ ಗಾಡಿ. ಫೋನ್ ನಂಬರ್ ಹೇಳ್ಬಿಡಿ ಮೇಡಮ್ ಹಾಗೆ. ಸರ್ ನಮ್ಮ ಫೋನ್ ನಂಬರ್, ಸೇಲ್ಸ್ ಎಕ್ಸಿಕ್ಯೂಟಿವ್ ನಂಬರ್, ನನ್ನದೇ ನಂಬರ್ ಹೇಳ್ತಿದ್ದೀನಿ, 7676286706 ಆಗಿರುತ್ತೆ. ಇದಕ್ಕೆ ಕಾಲ್ ಮಾಡಿ ಬುಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.